ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಮ್ಮ ಮಾಡ್ತಾ ಇದೀಯಾ? ಯಾಕಪ್ಪ? ನೀನಿರೋ ಪರಿಸ್ಥಿತಿನಲ್ಲಿ ಇದೆಲ್ಲ ಮಾಡಬಾರ್ದು. ನಾನು ನಾಳೆ ಉಳಿತೀನೋ ಇಲ್ವೋ ಅನ್ನೋ ಸಂದರ್ಭದಲ್ಲಿ ನಮಗ್ ಸಹಾಯ ಮಾಡಿದ ಮನೆಯವ್ರದ್ದು. ಇವ್ರಿಗೋಸ್ಕರ ನಾ ಏನ್ ಮಾಡಿದ್ರೂ ತಪ್ಪಾಗಲ್ಲ. ಆ ದೇವ್ರು ಕಾಪಾಡ್ತಾನೆ, ನೀ ಹೆದರ್ಕೋಬೇಡ. ನೀನ್ ಯಾಕವ ಇಷ್ಟೊಂದು ಕಷ್ಟಪಡ್ತಿದ್ಯಾ? ಕಷ್ಟ ಏನಿಲ್ಲ ಅಕ್ಕ, ನೀವು ದಿನ ಇಡೀ ಮೆಸ್ಸಲ್ಲಿ ಕೆಲಸ ಮಾಡ್ತಾನೆ ಇರ್ತೀರಾ. ನಾನು ಇಷ್ಟಾದ್ರೂ ಮಾಡ್ತೀನಿ ಬಿಡಿ. ಈ ಎಲ್ಲ ಕೆಲಸನೂ ಎಲ್ಲರೂ ಹಂಚ್ಕೊಂಡು ಮಾಡಬೇಕು. ಆಗ ಕಷ್ಟ ಅಂತನೂ ಅನ್ಸಕ್ಕಿಲ್ಲ, ಓರೆ ಅಂತನೂ ಅನ್ಸಕ್ಕಿಲ್ಲ. ಅವ್ವ ಬರೋಷ್ಟರಲ್ಲಿ ಎಲ್ಲ ತಯಾರಿನೂ ಮಾಡ್ಕೊಂಬಿಡೋಣ ಅಂತ ಅನ್ಕೊಂಡೆ. ಯೋನವ ಇದೇನಿದು ಎಲ್ಲ ನೀನು ಒಬ್ಳೆ ತೊಳ್ದಾಕ್ಬಿಟ್ಟ? ಯೋನಪ್ಪ, ಮುಗಿಗೋಸಿ ನೀನಾರ ಹೇಳ್ಬಾರ್ದಾಗಿತ್ತ? ನಾನು ಹೇಳ್ದೆ ಅಮ್ಮ, ಆದರೆ ನನ್ನ ಮಾತು ಕೇಳ್ತಾ ಇಲ್ಲ. ಇತ್ತೀಚೆಗೆ ಯಾಕೋ ನನ್ನ ಮಗಳು ತುಂಬ ಬದಲಾಗ್ಬಿಟ್ಟಿದ್ದಾಳೆ. ಅದು ನಿಜಾನೇ. ಮೊದಲು ನಾ ಯಾರ ಹತ್ರನಾದ್ರೂ ಮಾತಾಡಕ್ಕೂ ಹೆದರ್ತಾ ಇದ್ದೆ. ಅದನ್ನೆಲ್ಲ ತಿದ್ದಿದ್ದು ನನ್ನ ಗುರುನೇ. ಗುರುನಾ? ಯಾರು? ಬೇರೆ ಯಾರೂ ಅಲ್ಲ, ಸ್ನೇಹಕ್ಕ. ನಮ್ಮ ಸ್ನೇಹ ಇದ್ದಿದ್ರೆ ನೀನು ಈ ಕೆಲಸ ಎಲ್ಲ ಮಾಡಕ್ ಬಿಡ್ತಿರ್ಲಿಲ್ಲ. ಅವ್ವ, ನಾನು ನಿಮ್ಮನ್ನ ಅವ್ವ ಅಂತ ಕರಿತೀನಲ್ವಾ? ನೀವು ನನ್ನನ್ನ ಮಗಳು ಅಂತ ಒಪ್ಕೊಂಡಿದ್ದೀರ ತಾನೆ? ಹೇಳವ್ವ. ಇಲ್ಲ ಅಂದ್ರೆ ನಾನು ಇವಾಗಲೇ ಈ ಕೆಲಸನೆಲ್ಲ ನಿಲ್ಲಿಸ್ಬಿಡ್ತೀನಿ, ಏನೂ ಮಾಡೋದಿಲ್ಲ. ನಾನು ನಿಮ್ಮ ಮಗಳೇ ತಾನೆ? ಏನು ನನ್ನ ಮಗಳೇ. ಸ್ನೇಹ ಅಂತ ಹೆಸರಿರೋ ನೀನನ್ನ ಯಾವ್ರೆ ಕಳಿಸ್ಕೊಟ್ಟವನ ಇಲ್ಲ. ಅವಳೇನೋ ಅಮ್ಮ ಮಕ್ಕಳು ಅಂತಿದ್ದಾಳೆ, ನೀವು ದೊಡ್ಡ ಮನಸ್ಸು ಮಾಡಿ ಹ್ಞೂ ಅಂತ ಇದ್ದೀರಿ. ಆದರೆ ನಮ್ಮ ಸ್ಥಾನ ಏನು ಅಂತ ನಮಗೆ ಗೊತ್ತಿದೆ. ಇಂಥ ಸಮಯದಲ್ಲಿ ನಾವಿಲ್ಲೇ ಉಳ್ಕೊಳ್ಳೋದು ಕಷ್ಟ ಆಗುತ್ತೆ. ನಾವು ಕಷ್ಟ ಅಂತ ಬಂದಾಗ ನೀವು ನಮಗೆ ಜಾಗ ಕೊಟ್ರಿ, ಆದರೆ ಈಗ ಇನ್ನೂ ಇಲ್ಲೇ ಉಳ್ಕೊಳ್ಳೋದು. ಏನಪ್ಪ, ಮೊದಲು ನಿಮ್ಮ ಮನಸ್ಸಿನಾಗೆ ಇಂಥ ಪ್ರಶ್ನೆಗಳೇ ಬರಬಾರ್ದು. ಹಂಗೇನಾರ ಪ್ರಶ್ನೆ ನಿಮ್ಮ ಮನಸ್ಸಿನಾಗ ಬಂದ್ಬಿಟ್ಟಿದ್ರೆ ನಾವೇ ಏನೋ ನಿಮಗೆ ಕೊರತೆ ಮಾಡಿದ್ದೀವಿ ಅಂತ ಅರ್ಥ. ಅಯ್ಯೋ ಇಲ್ಲಮ್ಮ, ನೀವಿಲ್ಲಿರೋದ್ರಾಗೆ ನಮ್ಗೆ ಯಾರಿಗೂ ಏನೂ ತೊಂದರೆ ಇಲ್ಲ. ನೋಡಪ್ಪ, ಇನ್ನು ಮ್ಯಾಕೆ ನೀವು ಈ ಮನೇಲಿ ಇರೋದಕ್ಕೆ ಏನು ಯೋಚನೆ ಮಾಡಬೇಡಿ. ಇದು ನಿಮ್ಮ ಮನೆಯ. ಸ್ನೇಹ ಈ ಮನೆ ಮಗಳೆಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.